ನಮಸ್ತೆ ಎಲ್ರಿಗೂ. ಐ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸಿಂಪಲ್ ಪರ್ಮನೆಂಟ್ ಟಿಶ್ಯೂನಲ್ಲಿ ಟೈಪ್ಸ್ ಒಂದು ಪ್ಯಾರನ್ಕೈಮ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ದ ಫ್ಲೆಕ್ಸಿಬಿಲಿಟಿ ಇನ್ ಪ್ಲಾಂಟ್ಸ್ ಈಸ್ ಡ್ಯೂ ಟು ಅನದರ್ ಪರ್ಮನೆಂಟ್ ಟಿಶ್ಯೂ ಕೋಲನ್ಕೈಮ. ಸಸ್ಯಗಳು ಫ್ಲೆಕ್ಸಿಬಲ್ ಆಗಿದೆ. ಈಗ ನಮ್ಮ ಕೈ ಕಾಲುಗಳನ್ನ ಹೇಗೆ ಬೇಕಾದರೆ ಬಾಗಿಸ್ಬೋದಾ? ಅದೇ ಸಸ್ಯದ ರೆಂಬೆ ಕೊಂಬೆಗಳು ಅವುಗಳನ್ನು ಒಂದು ಸ್ವಲ್ಪ ತುಂಬ ಗಟ್ಟಿ ಇಲ್ಲ ಅಂದರೆ ಎಷ್ಟು ಚೆನ್ನಾಗಿ ಬಾಗುತ್ತವೆ ಅಲ್ವಾ ಹೇಳಿದ್ರೆ. ಅಂಥ ಒಂದು ಫ್ಲೆಕ್ಸಿಬಿಲಿಟಿಗೆ ಅಂದರೆ ಸಸ್ಯಗಳಲ್ಲಿ ನಮ್ಯತೆ ಅಂತ ಹೇಳಿ ಕರೀತಾರೆ. ಫ್ಲೆಕ್ಸಿಬಿಲಿಟಿ ಅಂದರೆ ನಮ್ಯತೆಗೆ ಎಷ್ಟು ಚೆನ್ನಾಗಿ ಆ ಕೊಂಬೆ ರೆಂಬೆಗಳನ್ನ ನಾವು ಬಾಗಿಸ್ತೀವಿ, ಎಳ್ದಾಡ್ತೀವಿ, ಜೋಕಾಲಿಯನ್ನು ಆಡ್ತೀವಿ ಅಲ್ವಾ. ಆ ರೀತಿ ಒಂದು ನಮ್ಯತೆಗೆ, ಆ ಒಂದು ಸಸ್ಯಗಳಿರುವ ನಮ್ಯತೆಗೆ ಕಾರಣ ಏನು? ಅನದರ್ ಪರ್ಮನೆಂಟ್ ಟಿಶ್ಯೂ ಇದೆ, ಮತ್ತೊಂದು ಶಾಶ್ವತ ಅಂಗಾಂಶವಾದಂತಹ ಕೋಲನ್ಕೈಮ. ಗೊತ್ತಾಯ್ತಾ? ಸಸ್ಯಗಳಲ್ಲಿ ನಮ್ಯತೆಗೆ ಕಾರಣವಾಗಿರುವಂತಹ ಇನ್ನೊಂದು ಶಾಶ್ವತ ಅಂಗಾಂಶವೆಂದರೆ ಯಾವುದದು? ಸೆಕೆಂಡ್ ಒನ್ ಕೋಲನ್ಕೈಮ. ಫಸ್ಟ್ ಒನ್ ಪ್ಯಾರನ್ಕೈಮ ಆಯಿತು, ಸೆಕೆಂಡ್ ಒನ್ ಕೋಲನ್ಕೈಮ. ಇಟ್ ಅಲೋಸ್ ಈಸಿ ಬೆಂಡಿಂಗ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ಎ ಪ್ಲಾಂಟ್. ಈ ಒಂದು ಕೋಲನ್ಕೈಮ ಸಸ್ಯದಲ್ಲಿ ಇರೋದ್ರಿಂದ ಸಸ್ಯದ ಹಲವಾರು ಭಾಗಗಳಾದ ಲೀಫ್, ಸ್ಟೆಮ್ ಅಂದರೆ ಎಲೆ ಮತ್ತು ಕಾಂಡವನ್ನು ನಾವು ಈಸಿಯಾಗಿ ಬೆಂಡಿಂಗ್ ಮಾಡ್ಬೋದು. ಅಂದರೆ ಅವುಗಳನ್ನು ಏನು ಮುರಿಯದಂತೆ, ಅದೇನು ಕಟ್ಟಾಗಲ್ಲ, ಆದರೆ ಈಸಿಯಾಗಿ ಬೆಂಡ್ ಆಗುತ್ತೆ, ಬಾಗುತ್ತೆ, ಮತ್ತೆ ಬಿಟ್ಟರೆ ಮತ್ತೆ ವಾಪಸ್ ಹೋಗುತ್ತೆ ಅಲ್ವಾ. ಈಸಿಯಾಗಿ ಸುಲಭವಾಗಿ ಸಸ್ಯದ ವಿವಿಧ ಭಾಗಗಳಾದ ಎಲೆ ಮತ್ತು ಕಾಂಡ ಇವುಗಳು ಮುರಿಯದಂತೆ ಸುಲಭವಾಗಿ ಬಾಗಿಸೋದಕ್ಕೆ, ಬೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಟ್ ಆಲ್ಸೋ ಪ್ರೊವೈಡ್ಸ್ ಮೆಕ್ಯಾನಿಕಲ್ ಸಪೋರ್ಟ್ ಟು ಪ್ಲಾಂಟ್ಸ್. ಇದಲ್ಲದೆ ಏನು, ಇದು ಸಸ್ಯಗಳಿಗೆ ಯಾಂತ್ರಿಕ ಆಧಾರವನ್ನು ಒದಗಿಸುತ್ತೆ. ಈ ಒಂದು ಕೋಲನ್ಕೈಮ ಏನು ಮಾಡುತ್ತೆ? ಸಸ್ಯಗಳಿಗೆ ಮೆಕ್ಯಾನಿಕಲ್ ಸಪೋರ್ಟ್, ಯಾಂತ್ರಿಕ ಆಧಾರವನ್ನು ಒದಗಿಸುತ್ತೆ. ವಿ ಕ್ಯಾನ್ ಫೈಂಡ್ ದಿಸ್ ಟಿಶ್ಯೂ ಇನ್ ಲೀಫ್ ಸ್ಟಾಕ್ಸ್ ಬಿಲೋ ದ ಎಪಿಡರ್ಮಿಸ್. ಈ ಒಂದು ಅಂಗಾಂಶವನ್ನು, ಈ ಒಂದು ಕೋಲನ್ಕೈಮ ಅಂಗಾಂಶವನ್ನು ಎಲ್ಲಿ ನೋಡ್ಬೋದು? ಇನ್ ಲೀಫ್ ಸ್ಟಾಕ್ ಬಿಲೋ ದ ಎಪಿಡರ್ಮಿಸ್. ಎಲೆ ತೊಟ್ಟುಗಳಲ್ಲಿ ಎಪಿಡರ್ಮಿಸ್ನ ಕೆಳಗೆ ನಾವು ಈ ಅಂಗಾಂಶವನ್ನು ನೋಡಬಹುದು. ಅಂದರೆ ಎಲೆ ತೊಟ್ಟು ಇರುತ್ತಲ್ಲ, ಎಪಿಡರ್ಮಿಸ್ನ ಕೆಳಗಡೆ ನಾವು ಈ ಅಂಗಾಂಶ, ಅಂದರೆ ಒಂದು ಎಲೆ ಅಂದರೆ ಈ ಥರ ಇರುತ್ತಲ್ಲ, ಎಲೆ ತೊಟ್ಟಿರುತ್ತೆ ನೋಡಿ, ಇದು ಒಂದು ಎಲೆ ಅಂದರೆ ಈ ರೀತಿ ತೊಟ್ಟೊಂದು ಭಾಗ ಇರುತ್ತೆ, ಇದ್ರ ಕೆಳಗಡೆ ಏನು ಇದನ್ನು ಮುರಿದೋಗಲ್ಲ ಅಲ್ವಾ. ಇಂತಹ ಭಾಗಗಳಲ್ಲಿ ಮತ್ತು ಸಣ್ಣ ಕೊಂಬೆ ರೆಂಬೆಯ ಸುಲಭವಾದ ಭಾಗಗಳಲ್ಲಿ ಈ ಕೋಲನ್ಕೈಮ ಟಿಶ್ಯೂಸು ಕಂಡು. ಸಣ್ಣ ಸಣ್ಣ ಸಸ್ಯಗಳಲ್ಲಿ ನೋಡಿರ್ತಿಲ್ಲ, ಈ ರೀತಿ ಗಿಡ ಇದ್ದರೆ ಈ ರೀತಿ ಇಲ್ಲೆಲ್ಲ ಎಲೆಗಳಿರುತ್ತೆ, ಎಲೆ ತೊಟ್ಟುಗಳೇ ಇವೆಲ್ಲ, ಇಲ್ಲಿಂದ ಮುಂದಕ್ಕೆ ಎಲೆ ಇರುತ್ತೆ ಅಲ್ವಾ. ಇಂತಹ ಎಲೆ ತೊಟ್ಟಿನ ಭಾಗಗಳಲ್ಲಿ ಈ ಕೋಲನ್ಕೈಮ ಅಂಗಾಂಶವನ್ನು ನಾವು ನೋಡ್ಬೋದು. ದ ಸೆಲ್ಸ್ ಆಫ್ ದಿಸ್ ಟಿಶ್ಯೂ ಆರ್ ಲಿವಿಂಗ್. ಈ ಅಂಗಾಂಶವೇನು ಜೀವಂತ ಜೀವಕೋಶಗಳನ್ನು ಅಂಗಾಂಶವನ್ನು ಹೊಂದಿದೆ. ಪ್ಯಾರನ್ಕೈಮವು ಅಷ್ಟೇ ಅಲ್ವಾ, ದೇ ಆರ್ ಲಿವಿಂಗ್ ಸೆಲ್ಸ್. ಏನು, ಈ ಒಂದು ಅಂಗಾಂಶ ಜೀವಕೋಶಗಳಲ್ಲಿ ಕಂಡುಬರುವ ಅಂಗಾಂಶವು ಜೀವಂತವಾಗಿದ್ದು, ದೇ ಆರ್ ಲಿವಿಂಗ್, ಎಲಾಂಗೇಟೆಡ್ ಆ್ಯಂಡ್ ಇರ್ರೆಗ್ಯುಲರ್ಲಿ ಥಿಕ್ಕನ್ಡ್ ಅಟ್ ದ ಕಾರ್ನರ್ಸ್. ಹೇಗಿರುತ್ತೆ? ಇದು ಉದ್ದವಾಗಿರುತ್ತದೆ, ಜೀವಂತವಾಗಿದ್ದು, ಎಲಾಂಗೇಟೆಡ್ ಅಂದರೆ ತುಂಬ ಉದ್ದವಾಗಿದ್ದು, ಮತ್ತು ಜೀವಕೋಶಗಳು ಪರಸ್ಪರ ಸೇರುವ ಮೂಲೆಗಳಲ್ಲಿ ಅನಿಯಮಿತವಾಗಿ ದಪ್ಪವಾಗಿರುತ್ತದೆ. ಥಿಕ್ಕನ್ಡ್ ಅಂದರೆ, ಎಲಾಂಗೇಟೆಡ್ ಅಂದರೆ ಉದ್ದವಾಗಿದ್ದು, ಆ್ಯಂಡ್ ಇರ್ರೆಗ್ಯುಲರ್ಲಿ ಅನಿಯಮಿತವಾಗಿ ಅಂದರೆ ರೆಗ್ಯುಲರ್ ಆಗಿರಲ್ಲ, ಥಿಕ್ಕನ್ಡ್ ದಪ್ಪವಾಗಿರುತ್ತೆ ಅಟ್ ದ ಕಾರ್ನರ್. ಆ ಒಂದು ಸೆಲ್ಸ್, ಈ ಕೋಶಗಳ ನಡುವೆ ಏನು ಇಲ್ಲಿ ನೋಡಿ ಥಿಕ್ಕನಿಂಗ್ ತೋರಿಸಿದೆ ನೋಡಿ, ಇಲ್ಲಿ ಈ ಥರ ರೆಡ್ ಕಲರ್ ಇದೆಯಲ್ಲ, ಈ ರೀತಿ ದಪ್ಪವಾಗಿ ಎಲಾಂಗೇಟೆಡ್ ಉದ್ದವಾಗಿ ದಪ್ಪವಾಗಿ ಇರುತ್ತೆ. ಯಾವುದು? ಕೋಲನ್ಕೈಮ ಅಂಗಾಂಶ. ಕೋಲನ್ಕೈಮ ಟಿಶ್ಯೂಸ್ ಆರ್ ಏನಿರುತ್ತೆ? ದಿ ಸೆಲ್ಸ್ ಆಫ್ ದ ಟಿಶ್ಯೂಸ್ ಆರ್ ಲಿವಿಂಗ್, ಜೀವಂತವಾಗಿದ್ದು, ಎಲಾಂಗೇಟೆಡ್ ಉದ್ದವಾಗಿದ್ದು, ಆ್ಯಂಡ್ ಇರ್ರೆಗ್ಯುಲರ್ಲಿ ಥಿಕ್ಕನ್ಡ್ ದಪ್ಪವಾಗಿರುತ್ತದೆ. ಇಲ್ಲಿ ಕೋಶಗಳ ಮೂಲೆಗಳಲ್ಲಿ, ಮೂಲೆ ಕಾರ್ನರ್ ಅಂದರೆ ಮೂಲೆಗಳಲ್ಲಿ ಥಿಕ್ಕನ್ಡ್ ದಪ್ಪವಾಗಿರುತ್ತೆ. ದಿಸ್ ಇಸ್ ವೆರಿ ಲಿಟಲ್ ಇಂಟರ್ಸೆಲ್ಯುಲಾರ್ ಸ್ಪೇಸಸ್.
ಪ್ಯಾರೆನ್ಕೈಮಾದಲ್ಲಿ ಇಂಟರ್ಸೆಲ್ಯುಲರ್ ಸ್ಪೇಸಸ್ ಲಾರ್ಜ್ ಇರುತ್ತೆ, ಆದರೆ ದೇರ್ ಇಸ್ ಎ ವೆರಿ ಲಿಟಲ್, ಅಂದರೆ ತುಂಬ ಕಡಿಮೆ ಅಂತರಕೋಶೀಯ ಅವಕಾಶಗಳನ್ನು ತುಂಬ ಕಡಿಮೆ ಇರುತ್ತಂತೆ. ಇಂಟರ್ಸೆಲ್ಯುಲರ್ ಸ್ಪೇಸಸ್ಸು ಇರೋದೇ ಇಲ್ಲ ಇಲ್ಲಿ ನೋಡಿ, ಸ್ಪೇಸಸ್ಸೇ ಇಲ್ಲ, ಎಲ್ಲಿ ಜಾಗನೇ ಇಲ್ಲ ಇಲ್ಲಿ ಮಧ್ಯ ಅಲ್ವಾ, ಇಂಥ ಕಡೆಗಳಲ್ಲಿ. ಇಲ್ಲಾದರೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ ಸ್ಪೇಸ್, ಇಲ್ಲೆಲ್ಲ ಪ್ಯಾರೆನ್ಕೈಮಾದಲ್ಲಿ ಇಲ್ಲೆಲ್ಲ ಕಾಣುತ್ತೆ. ಇಲ್ಲಿ ಎಲ್ಲ ಕ್ಲೋಸ್ಡ್ ಆಗಿದೆ, ಕಾರ್ನರ್ ಎಲ್ಲ ತಿಕ್ಕಂಡಾಗಿದೆ, ದಪ್ಪನ ಆಗಿರೋದ್ರಿಂದ ಇಲ್ಲೆಲ್ಲ ಸ್ಪೇಸಸ್ಸೇ ಕಂಡುಬರಲ್ಲ ಇಲ್ಲೆಲ್ಲ ಅಲ್ವಾ, ಎಲ್ಲೂ ಜಾಗನೇ ಇಲ್ಲ, ತುಂಬ ಲಿಟಲ್ ಇರುತ್ತೆ, ತುಂಬ ಚಿಕ್ಕದಾದ ಅಂತರಕೋಶ ಅವಕಾಶಗಳನ್ನು ಹೊಂದಿರುತ್ತೆ. ಇದು ನೋಡಿ ಲಾಂಗಿಟ್ಯೂಡಿನಲ್ ಸೆಕ್ಷನ್, ಎಂಡ್ ವಾಲ್, ಅದೇ ಕಾರ್ನರಲ್ಲಿ ಪ್ರೈಮರಿ ಸೆಲ್ವರ್, ಪ್ರಾಥಮಿಕ ಕೋಶಭಿತ್ತಿ, ಅಂದರೆ ತಿಕ್ಕಂಡ್ ಅಟ್ ಕಾರ್ನರ್ಸ್, ತುಂಬ ದಪ್ಪನಾದ ತಿಕ್ಕಂಡ್, ಆ್ಯಂಡ್ ಕ್ಲೋರೋಪ್ಲಾಸ್ಟ್ ಇರುತ್ತೆ, ಇಲ್ಲೂ ನ್ಯೂಕ್ಲಿಯಸ್ ಇರುತ್ತೆ, ವ್ಯಾಕ್ಯೂಲ್ ಇರುತ್ತೆ, ಆ್ಯಂಡ್ ಸೈಟೋಪ್ಲಾಸಮ್ ಇರುತ್ತೆ, ಆ್ಯಂಡ್ ಇಂಟರ್ಸೆಲ್ಯುಲರ್ ಸ್ಪೇಸ್ ತುಂಬ ಲಿಟಲ್, ತುಂಬ ಎಲ್ಲೋ ರೇರ್, ಸ್ಪೇಸೇ ಕಡಿಮೆ, ಇಂಟರ್ಸೆಲ್ಯುಲರ್ ಸ್ಪೇಸ್. ಇದು ಕೋಲನ್ಕೈಮಾದ ಸ್ಟ್ರಕ್ಚರ್ ನೋಡಿ, ಲಾಂಗಿಟ್ಯೂಡಿನಲ್ ಸೆಕ್ಷನ್ ಆ್ಯಂಡ್ ಇದು ಕೋಲನ್ಕೈಮಾ ಟ್ರಾನ್ಸ್ಫರ್ ಸೆಕ್ಷನ್ ಆ್ಯಂಡ್ ಲಾಂಗಿಟ್ಯೂಡಿನಲ್. ಸಿ Yet another type of permanent tissue is sclerenchyma. Anyway, yet another type of permanent tissue is sclerenchyma. ಮತ್ತೊಂದು ವಿಧದ ಅಂಗಾಂಶ, ಇನ್ನೊಂದು ವಿಧದ ಶಾಶ್ವತ ಅಂಗಾಂಶವೆಂದರೆ ಇಸ್ ಅನದರ್ ಟೈಪ್ ಆಫ್ ಪರ್ಮನೆಂಟ್ ಟಿಶ್ಯೂ. ಅಲ್ಲಿಗೆ ಟೈಪ್ಸ್ ಆಫ್ ಪರ್ಮನೆಂಟ್ ಟಿಶ್ಯೂ ಯಾವುದ್ಯಾವುದು? ಪ್ಯಾರೆನ್ಕೈಮಾ ಕೊಟ್ಟಿದ್ದಾರಲ್ಲ, ವೇರಿಯಸ್ ಟೈಪ್ಸ್ ಆಫ್ ಸಿಂಪಲ್ ಟಿಶ್ಯೂ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತಲೇ ಹೇಳಬೇಕು. ಸಿಂಪಲ್ ಟಿಶ್ಯೂನಲ್ಲಿ ಪರ್ಮನೆಂಟ್ ಟಿಶ್ಯೂ, ಆ ಪರ್ಮನೆಂಟ್ ಟಿಶ್ಯೂನಲ್ಲಿ ಪ್ಯಾರೆನ್ಕೈಮಾ ಒಂದು, ಕೋಲನ್ಕೈಮಾ ಒಂದು, ಅನದರ್ ಟೈಪ್ ಆಫ್ ಪರ್ಮನೆಂಟ್ ಟಿಶ್ಯೂ ಯಾವುದು? ಸ್ಕ್ಲೀರೆನ್ಕೈಮಾ. ಆಯಿತಾ? ಸಿಂಪಲ್ ಪರ್ಮನೆಂಟ್ ಟಿಶ್ಯೂನಲ್ಲಿ 3 ಟೈಪ್ಸ್. Yet another type of permanent tissue is sclerenchyma. ಆಯಿತಾ? ಸ್ಕ್ಲೀರೆನ್ಕೈಮಾ. It is the tissue which makes the plant odd and stuff. ಫಸ್ಟ್ ಒನ್ನು ತುಂಬ ದೊಡ್ಡದಾದ ಸ್ಪೇಸು, ಜಾಗವನ್ನು ಹೊಂದಿರುತ್ತೆ ಪ್ಯಾರೆನ್ಕೈಮಾ, ನೀರಿನ ಮೇಲೆ ತೇಲೋದಕ್ಕೆ ಬೊಯಾನ್ಸಿಯನ್ನು ಕೊಡುತ್ತೆ. ಎರಡನೇದು ಆ್ಯಂಡ್ ದೆನ್ ಫಸ್ಟ್ ಒನ್ ಸಪೋರ್ಟು ಸಹ ಕೊಡುತ್ತೆ. ಸೆಕೆಂಡ್ ಒನ್ ಏನು? ಫ್ಲೆಕ್ಸಿಬಿಲಿಟಿಯನ್ನು ನೀಡುತ್ತೆ ಕೋಲನ್ಕೈಮಾ. ಆ್ಯಂಡ್ ಥರ್ಡ್ ಒನ್ ಇಟ್ ಗಿವ್ಸ್ ದ ಪ್ಲಾಂಟ್ಸ್ ಟು ಆಡ್ ಆ್ಯಂಡ್ ಸ್ಟಫ್. ಸಸ್ಯಗಳಲ್ಲಿ ಏನು? ಸಸ್ಯಗಳಿಗೆ ದೃಢ ಮತ್ತು ಗಡುಸುತನವನ್ನು ಕೊಡುತ್ತೆ. ಆಡ್, ಗಡುಸುತನ, ಆ್ಯಂಡ್ ಸ್ಟಫ್, ದೃಢ ಮತ್ತು ಗಡುಸುತನವನ್ನು ನೀಡುತ್ತೆ ಸಸ್ಯಕ್ಕೆ. ವಿ ಹ್ಯಾವ್ ಸೀನ್ ದ ಹಸ್ಕ್ ಆಫ್ ಎ ಕೊಕೊನಟ್. ನಾವೆಲ್ಲರೂ ತೆಂಗಿನ ಸಿಪ್ಪೆಯನ್ನು ನೋಡಿರ್ತೀವಿ. ಹಸ್ಕ್ ಅಂದರೆ ಸಿಪ್ಪೆ. ತೆಂಗಿನ ಸಿಪ್ಪೆ ಎಷ್ಟು ಒರಟಾಗಿರುತ್ತೆ, ಗಟ್ಟಿಯಾಗಿರುತ್ತೆ ಅಲ್ಲ ಅದು. ಇಟ್ ಈಸ್ ಮೇಡ್ ಆಫ್ ಸ್ಕ್ಲೀರೆನ್ಕೈಮಾಸ್ ಟಿಶ್ಯೂಸ್. ಇದು ಯಾವ ಅಂಗಾಂಶದಿಂದ ಮಾಡಲ್ಪಟ್ಟಿರುತ್ತೆ? ಈ ಒಂದು ತೆಂಗಿನ ನಾರು ಸ್ಕ್ಲೀರೆನ್ಕೈಮಾ ಟಿಶ್ಯೂಸಿಂದ, ಸ್ಕ್ಲೀರೆನ್ಕೈಮಾ ಅಂಗಾಂಶದಿಂದ ಮಾಡಲ್ಪಟ್ಟಿರುತ್ತೆ. ದ ಸೆಲ್ಸ್ ಆಫ್ ದಿಸ್ ಟಿಶ್ಯೂಸ್ ಆರ್ ಡೆಡ್. ಈ ಜೀವಕೋಶಗಳು, ಸ್ಕ್ಲೀರೆನ್ಕೈಮಾದಲ್ಲಿ ಕಂಡುಬರ್ತಕ್ಕಂಥ ಈ ಜೀವಕೋಶಗಳು ಏನಾಗುತ್ತೆ? ಡೆಡ್ ಅಂತೆ, ಸತ್ತು ಹೋಗಿರುತ್ತೆ. ತೆಂಗಿನ ನಾರು ನೋಡಿ, ಅದು ಒಣಗಿದ ಮೇಲೆ ಅದರಲ್ಲಿ ಏನೋ ನೀರಿನ ಅಂಶ ಇರಲ್ಲ, ಹಸಿ ಏನೂ ಇರಲ್ಲ, ಡ್ರೈ ಆಗಿರುತ್ತೆ ತೆಂಗಿನ ನಾರು. ಆ ಅಂಗಾಂಶಗಳು ಏನಾಗಿರುತ್ತೆ? ಸ್ಕ್ಲೀರೆನ್ಕೈಮಾ ಅಂಗಾಂಶಗಳು ಡೆಡ್ ಅಂತೆ, ಸತ್ತು ಹೋಗಿರುತ್ತೆ. ದೇ ಆರ್ ಲಾಂಗ್ ಆ್ಯಂಡ್ ನ್ಯಾರೋ ಆ್ಯಸ್ ಎ ವಾಲ್ಸ್ ಆರ್ ಥಿಕನ್ಡ್ ಡ್ಯೂ ಟು ಎ ಲಿಗ್ನಿನ್ ಎ. ಇದು ಯಾವ ರೀತಿ ಕಂಡುಬರುತ್ತೆ? ಈ ಜೀವಕೋಶಗಳು ಡೆಡ್, ನಿರ್ಜೀವ ಜೀವಕೋಶಗಳಾಗಿದ್ದು, ಈ ಜೀವಕೋಶಗಳು ನೀಳವಾಗಿ ಅಂದರೆ ಉದ್ದವಾಗಿ, ಕಿರಿದಾಗಿ ಕೋಶಭಿತ್ತಿಯು ಲಿಗ್ನಿನ್ ಎಂಬ ವಸ್ತುವಿನಿಂದ ಮಂದವಾಗಿರುತ್ತೆ. ತೆಂಗಿನ ನಾರನ್ನು ಕೈಯಲ್ಲಿ ಹಿಡಿದು ನೋಡಿ, ಲಾಂಗ್, ಉದ್ದುದ್ದ, ಚಿಕ್ಕದಾಗಿ, ನ್ಯಾರೋ ಅಲ್ವಾ, ಉದ್ದವಾಗಿದ್ದು, ವಾಲ್ಸ್ ಅಂದರೆ ನೀಳವಾದ, ಆರ್ ಥಿಕ್ಕಂಡ್ ಸ್ವಲ್ಪ ದಪ್ಪನ, ಥಿಕ್ಕಂಡ್ ಅಂದರೆ ಗಟ್ಟಿಯಾದ ಅಥವಾ ದಪ್ಪನಾದ, ಡ್ಯೂ ಟು ಎ ಲಿಗ್ನಿನ್, ಲಿಗ್ನಿನ್ ಎಂಬ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ಈ ಲಿಗ್ನಿನ್ ಅನ್ನೋದು ಎ ಕೆಮಿಕಲ್ ಸಬ್ಸ್ಟಾನ್ಸಸ್ ವಿಚ್ ಆ್ಯಕ್ಟ್ ಆಸ್ ಎ ಸಿಮೆಂಟ್ ಆ್ಯಂಡ್ ಹಾರ್ಡ್ನೆಸ್ ದೆಮ್. ಈ ಲಿಗ್ನಿನ್ ಅನ್ನೋದು ಈ ಸ್ಕ್ಲೀರೆನ್ಕೈಮಾದಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ, ಈಸ್ ಎ ಒನ್ ಆಫ್ ದಿ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆ್ಯಕ್ಟ್ ಆಸ್ ಎ ಸಿಮೆಂಟ್. ಸಿಮೆಂಟ್ ನೋಡಿದ್ದೀರಲ್ಲ, ಸಿಮೆಂಟ್ ಯಾವ ರೀತಿ
ಕೆಲಸ ಮಾಡುತ್ತೆ, ನೀರು ಹಾಕಿ ಕಲಸಿ ಗೋಡೆಗೆ ಹಾಕ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಅಲ್ವಾ. ಅದೇ ರೀತಿ ಇಟ್ಸ್ ಆ್ಯಕ್ಸ್ ಲೈಕ್ ಎ ಸಿಮೆಂಟ್ ಆ್ಯಂಡ್ ಹಾರ್ಡ್ನೆಸ್. ಅದೇ ಗಟ್ಟಿತನವನ್ನು ಇದೊಂದು ಬಗೆಯ ರಾಸಾಯನಿಕ. ಲಿಗ್ನಿನ್ ಅನ್ನೋದು ಇಸ್ ಒನ್ ಆಫ್ ದಿ ಕೆಮಿಕಲ್ ಸಬ್ಸ್ಟ್ಯಾನ್ಸಸ್ ಆಗಿದ್ದು, ರಾಸಾಯನಿಕ ವಸ್ತುವಾಗಿದ್ದು, ಸಿಮೆಂಟ್ ರೀತಿ ವರ್ತಿಸಿ ಕೋಶ ಭಿತ್ತಿಯನ್ನು ಗಟ್ಟಿಯಾಗಿಸುತ್ತದೆ. ಸೆಲ್ ವಾಲ್ ಆಯಿತಾ. ಈ ಲಿಗ್ನಿನ್ ಕೋಶ ಭಿತ್ತಿಯನ್ನು ಗಟ್ಟಿಯಾಗಿಸುತ್ತದೆ, ಗೊತ್ತಾಯ್ತಾ. ಹಾರ್ಡ್ನೆಸ್ಸನ್ನು ಕೊಡುತ್ತೆ. Often these walls are so thick that there is no internal space inside the cell. ಅದ್ರ ಜೊತೆಗೇನು ನೋಡಿ, ಇದು ಸ್ಕ್ಲೀರೆನ್ಕೈಮಾ ಚಿತ್ರ ಇಲ್ಲೇ ಕೊಟ್ಟಿದ್ದಾರೆ. ನ್ಯಾರೋ ಲ್ಯೂಮನ್, ಲಿಗ್ನಿಫೈಡ್ ಥಿಕ್ ವಾಲ್, ದಪ್ಪನಾದ ಒಂದು ಲಿಗ್ನಿನ್ನಿಂದಾದ ದಪ್ಪ ಭಿತ್ತಿ ಮತ್ತು ಕಿರಿದಾದ ಕುಹರ. ಈ ರೀತಿ ಲಿಗ್ನಿನ್ ನೀಳವಾಗಿ ಉದ್ದವಾಗಿದ್ದು ಕುಹರ ಅಂತಿರುತ್ತೆ. ಈ ಜೂಟ್ ಇರ್ಬೋದು, ಸೆಣಬು, ಈ ತೆಂಗಿನ ನಾರು, ಇವೆಲ್ಲವೂ ಲಿಗ್ನಿನ್ ಇಂಥ ಒಂದು ವಸ್ತುವಿನಿಂದ, ಅಂದರೆ ಅಲ್ಲೆಲ್ಲವೂ ನಾರಿನಂತಹ ವಸ್ತುಗಳಲ್ಲೆಲ್ಲ ಈ ಸ್ಕ್ಲೀರೆನ್ಕೈಮಾ ಟಿಶ್ಯೂ ಇರುತ್ತೆ. ಇದೊಂದು ನಿರ್ಜೀವ ಜೀವಕೋಶಗಳಾಗಿದ್ದು ಜೀವಂತವಾಗಿರಲ್ಲ, ಡೆಡ್ ಸೆಲ್ಸ್ ಇರುತ್ತೆ, ಡೆಡ್. ಈ ಸ್ಕ್ಲೀರೆನ್ಕೈಮಾ ಟಿಶ್ಯೂ ಇರೋದ್ರಿಂದ, ಸ್ಕ್ಲೀರೆನ್ಕೈಮಾ ಅಂಗಾಂಶದಿಂದ ಅವೆಲ್ಲವೂ ಇಷ್ಟು ಗಟ್ಟಿಯಾಗಿ ಒರಟಾಗಿ ಇರುತ್ತೆ. Walls are so thick that there is no internal space inside of the cells. ಅಂದರೆ ಕೋಶ ಭಿತ್ತಿ ಅಂದರೆ ವಾಲ್ಸ್ ಇರುತ್ತಲ್ಲ, ದೀಸ್ ವಾಲ್ಸ್ ಆರ್ ಸೋ ಥಿಕ್. ಅಂದರೆ ಈ ಕೋಶ ಭಿತ್ತಿಯು ಎಷ್ಟು ದಪ್ಪವಾಗಿರ್ತದೆ ಅಂದರೆ ಜೀವಕೋಶದೊಳಗೆ ಕೋಶೀಯ ಅವಕಾಶಗಳು ಇರುವುದಿಲ್ಲ ಅಂತೆ. ಇಲ್ಲಿ ನೋಡಿ, ದೀಸ್ ದಟ್ ಆರ್ ದೇರ್ ಈಸ್ ಎ ನೋ ಇಂಟರ್ನಲ್ ಸ್ಪೇಸ್. ಕೋಶ ಭಿತ್ತಿಯ ಒಳಗಡೆ ಯಾವುದೇ ರೀತಿಯಾದಂತಹ ಜೀವಕೋಶದೊಳಗಡೆ ಕೋಶೀಯ ಅವಕಾಶಗಳು, ನೋ ಇಂಟರ್ಸೆಲ್ಯುಲಾರ್ ಸ್ಪೇಸ್, ಕೋಶೀಯ ಅವಕಾಶಗಳು, ಸ್ಪೇಸೇ ಇರಲ್ವಂತೆ ಇನ್ಸೈಡ್ ದ ಸೆಲ್. ಜೀವಕೋಶದ ಒಳಗಡೆ ಯಾವುದೇ ಕೋಶೀಯ ಅವಕಾಶಗಳು ಇರುವುದಿಲ್ಲ. ದಿಸ್ ಟಿಶ್ಯೂ ಇಸ್ ಪ್ರೆಸೆಂಟ್ ಇನ್ ಸ್ಟೆಮ್ಸ್. ಈ ರೀತಿಯಾದಂತಹ ಅಂಗಾಂಶಗಳು ಅಂದರೆ ಈ ಸ್ಕ್ಲೀರೆನ್ಕೈಮಾ ಅಂಗಾಂಶಗಳು ಎಲ್ಲಿ ಕಂಡುಬರುತ್ತೆ? ಸ್ಟೆಮ್ಸ್, ಕಾಂಡಗಳಲ್ಲಿ. ದೀಸ್ ಟಿಶ್ಯೂಸ್ ಇಸ್ ಪ್ರೆಸೆಂಟ್ ಇನ್ stems, around vascular bundles, in the veins of leaves and in the odd covering of seeds and nuts. ಅದಲ್ಲದೆ ಏನು, ಇದು ಕಾಂಡಗಳಲ್ಲಿ ನಾಳಕುರ್ಚಗಳು, ವ್ಯಾಸ್ಕ್ಯುಲರ್ ಅಂದರೆ ಸಸ್ಯದ ಕಾಂಡದ ನಾಳಕುರ್ಚಗಳು ಅಂತ ಕರೀತಾರೆ, ವ್ಯಾಸ್ಕ್ಯುಲರ್ ಬಂಡಲ್ಸ್. ನಾಳಕುರ್ಚಗಳ ಸುತ್ತ ಎಲೆಗಳ ನಾರುಗಳಲ್ಲಿ, ಎಲೆಯಲ್ಲೂ ಸಹ ನಾರು ಇರುತ್ತಲ್ಲ, ತೆಂಗಿನ ಎಲೆಗಳ ನಾರುಗಳಲ್ಲಿ, ಕವರಿಂಗ್ ಸೀಡ್ಸ್ ಆ್ಯಂಡ್ ನಟ್ಸ್ ಅಂದರೆ ಲೀವ್ಸ್. ದೀಸ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಇನ್ ದ ವೇನ್ಸ್ ಅಂದರೆ ಏನೇಳಿ, ಇದರ ಸುತ್ತ ಎಲೆಗಳ ನಾರುಗಳು, ವೇನ್ಸ್ ಆಫ್ ಲೀವ್ಸ್, ಎಲೆಗಳ ನಾರುಗಳಲ್ಲಿ, ಆ್ಯಂಡ್ ದ ಆಡ್ ಕವರಿಂಗ್ ಆಫ್ ದ ಸೀಡ್ಸ್ ಆ್ಯಂಡ್ ನಟ್ಸ್. ಮತ್ತು ಈ ಯಾವೆಲ್ಲ ಬೀಜಗಳ ಹಾರ್ಡ್ ಕವರಿಂಗ್ ಇರುತ್ತೋ ಹಾಗೂ ಕಾಯಿಗಳ ಗಟ್ಟಿಯಾದ ಕವಚಗಳಲ್ಲಿ, ಈ ಬಾದಾಮಿ ಬೀಜ ನೋಡಿ ಅದರ ಮೇಲುಗಡೆ, ಅಥವಾ ತೆಂಗಿನಕಾಯಿಯ ಕಂಠ ಅದು ಗಟ್ಟಿ ಇರುತ್ತೆ, ಆ ಎಲ್ಲ ಭಾಗಗಳಲ್ಲಿ ಈ ಅಂಗಾಂಶದ ಸಸ್ಯಗಳು ಕಂಡುಬರುತ್ತೆ. ಯಾವುದು? ಸ್ಕ್ಲೀರೆನ್ಕೈಮಾ. ಅಂದರೆ ದೀಸ್ ಟಿಶ್ಯೂಸ್ ಈಸ್ ಪ್ರೆಸೆಂಟ್ ಇನ್ ಸ್ಟೆಮ್ ಅರೌಂಡ್ ದ ವ್ಯಾಸ್ಕ್ಯುಲರ್ ಬಂಡಲ್. ಅಂದರೆ ವ್ಯಾಸ್ಕ್ಯುಲರ್ ಬಂಡಲ್ನ ಸುತ್ತ, ನಾಳಕುರ್ಚದ ಸುತ್ತ, ಕಾಂಡದ ಭಾಗದಲ್ಲಿ, ಇನ್ ದ ವೇನ್ಸ್ ಆಫ್ ಲೀವ್ಸ್ ಅಂದರೆ ಎಲೆಯ ನಾರಿನ ಭಾಗದಲ್ಲಿ, ಆ್ಯಂಡ್ ದ ಆಡ್ ಕವರಿಂಗ್ ಆಫ್ ಸೀಡ್ಸ್ ಬೀಜಗಳ ಅಥವಾ ಕಾಯಿಯ ಗಟ್ಟಿಯ ಭಾಗದಲ್ಲಿ, ಆ್ಯಂಡ್ ನಟ್ಸ್. ಅರ್ಥ ಆಯ್ತಾ? ಈ ಬಾದಾಮಿ ಬೀಜ ಇರ್ಬೋದು, ತೆಂಗಿನ ಕಂಠ ಇರ್ಬೋದು, ಯಾವುದೆಲ್ಲ ಗಟ್ಟಿಯ ಭಾಗ, ಹಣ್ಣಿನ ಅಥವಾ ನಾರಿನ ಭಾಗದಲ್ಲಿ ಗಟ್ಟಿ ಭಾಗಗಳಲ್ಲಿ ಈ ಒಂದು ಸ್ಕ್ಲೀರೆನ್ಕೈಮಾ ಅಂಗಾಂಶ ಕಂಡುಬರುತ್ತೆ. ಏನಿದ್ರ ಫಂಕ್ಷನ್? ಇಟ್ ಪ್ರೊವೈಡ್ಸ್ ಸ್ಟ್ರೆಂತ್ ಟು ದ ಪ್ಲಾಂಟ್ ಪಾರ್ಟ್ಸ್. ಏನು? ಸಸ್ಯದ ಭಾಗಗಳಿಗೆ ದೃಢತೆಯನ್ನು ಕೊಡುತ್ತದೆ. ಇಟ್ ಪ್ರೊವೈಡ್ಸ್ ಸ್ಟ್ರೆಂತ್ ಟು ದ ಪ್ಲಾಂಟ್ ಪಾರ್ಟ್. ಸಸ್ಯಕ್ಕೆ ಏನನ್ನು ಕೊಡುತ್ತೆ ಇದು? ಸ್ಟ್ರೆಂತ್ ಅಂದರೆ ದೃಢತೆಯನ್ನು, ಗಟ್ಟಿತನವನ್ನು. ಇದು ತೆಂಗಿನ ಮರನೇ ನೋಡಿ ಎಷ್ಟು ಗಟ್ಟಿಯಾಗಿರುತ್ತೆ ಅಲ್ವಾ, ಅದಕ್ಕೆ ದೃಢತೆಯನ್ನು ಕೊಡೋದು ಯಾವುದು? ಈ ಸ್ಕ್ಲೀರೆನ್ಕೈಮಾ ಟಿಶ್ಯೂಸ್. ಆಯಿತಾ? ಇದಿಷ್ಟು ಟೈಪ್ಸ್ ಆಫ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂನಲ್ಲಿ ಒಂದು ಯಾವುದು ಹೇಳಿ? ಕೊಲೊನ್ಕೈಮಾ, ಅನದರ್ ಒನ್ ಸ್ಕ್ಲೀರೆನ್ಕೈಮಾ.
ಇದೆರಡಕ್ಕೂ ಒಟ್ಟಿಗೆ ಹೋಮ್ವರ್ಕ್ ಕ್ವಶನ್ಸ್ನ ಕೊಟ್ಬಿಡ್ತೀನಿ ನಾನು, ಒಟ್ಟಿಗೆ ತಗೊಳ್ಳಿ. ಆ್ಯಂಡ್ ದೆನ್ ಈ ವಿಡಿಯೋಸ್ನ ಆನ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು 2-3 ಟೈಮ್ಸ್ ಓದಿ, ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡಿಕೊಂಡು ನೀವೇ ಓದಿ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೆನ್ ನಿಮ್ಮ ಈ ವಿಡಿಯೋಸ್ನ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಸಹ ಈಸಿಯಾಗಿ ಓದ್ಕೊಳ್ಳಿ. ಆ್ಯಂಡ್ ಅವರು ಜೊತೆ ಡಿಸ್ಕಸ್ ಮಾಡಿ, ಆಗ ಮೆಮೊರೀಸ್ ಎಲ್ಲ ಉಳಿಯುತ್ತೆ. ಓಕೆನಾ? ಓಕೆ ಮಾಡಿ ಸ್ಟೂಡೆಂಟ್. ಪ್ಲೇಲಿಸ್ಟ್ ಚೆಕ್ ಮಾಡಿದರೆ ಕಂಪ್ಲೀಟ್ ವೀಡಿಯೋಸ್ ಸಿಕ್ಬಿಡುತ್ತೆ ನಿಮಗೆ. ಓಕೆ, ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ವಾಟ್ ಈಸ್ ಕೋಲನ್ ಕೈಮಾ? ಕೋಲನ್ ಕೈಮಾ ಅಂದರೆ ಏನು? ರೈಟ್ ಎ ಶಾರ್ಟ್ ನೋಟ್ ಆ್ಯಂಡ್ ರೈಟ್ ದ ಫಂಕ್ಷನ್ ಆಫ್ ಕೋಲನ್ ಕೈಮಾ. ಕೋಲನ್ ಕೈಮಾ ಅಂದರೆ ಏನು ಆ್ಯಂಡ್ ಫಂಕ್ಷನ್ ಏನು ಅಂತ ಬರೀರಿ ಕೋಲನ್ ಕೈಮಾದ. ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಮಾಡಿದಂತಹ ಕ್ಲಾಸಸಲ್ಲಿ ಸ್ಕ್ಲೀರನ್ ಕೈಮಾ ಅದು ಸ್ಕ್ಲೀರನ್ ಕೈಮಾ ಆ್ಯಂಡ್ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟ್ರಾನ್ಸ್ಫರ್ ಆ್ಯಂಡ್ ಲಾಂಗಿಟ್ಯೂಡಿನಲ್ ಸೆಕ್ಷನ್ ಆಫ್ ಕೋಲನ್ ಕೈಮಾ. ಈ ಎರಡು ಡಯಾಗ್ರಾಮ್ನ ಬರೀರಿ. ಇದು ಮತ್ತೆ ವಾಟ್ ಈಸ್ ಸ್ಕ್ಲೀರನ್ ಕೈಮಾ? ಸ್ಕ್ಲೀರನ್ ಕೈಮಾ ಅಂದರೆ ಏನು ಆ್ಯಂಡ್ how the sclerenchyma tissue important to plant. ಸ್ಕ್ಲೀರನ್ಕೈಮಾ ಟಿಶ್ಯೂ ಸಸ್ಯಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ಬರೀರಿ. ಆ್ಯಂಡ್ ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ಸ್ ದ ಸ್ಕ್ಲೀರನ್ಕೈಮಾ ಇಸ್ ಪ್ರೆಸೆಂಟ್. ಸಸ್ಯದ ಯಾವ ಭಾಗಗಳಲ್ಲಿ ಸ್ಕ್ಲೀರನ್ಕೈಮಾ ಟಿಶ್ಯೂ ಇರುತ್ತೆ. ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ಸ್ ದ ಸ್ಕ್ಲೀರನ್ಕೈಮಾ ಟಿಶ್ಯೂ ಪ್ರೆಸೆಂಟ್. ವಿಚ್ ಪಾರ್ಟ್ ವೇರ್ ಈಸ್ ದ ಸ್ಕ್ಲೀರನ್ಕೈಮಾ ಟಿಶ್ಯೂ ಪ್ರೆಸೆಂಟ್ ಇನ್ ಪ್ಲಾಂಟ್. ಎಲ್ಲಿರುತ್ತೆ, ಸಸ್ಯದ ಎಲ್ಲಿ ಕಂಡುಬರುತ್ತೆ ಅಂತ ಬರೀರಿ. ಆ್ಯಂಡ್ ವಾಟ್ ಈಸ್ ಸ್ಕ್ಲೀರನ್ಕೈಮಾ? ರೈಟ್ ದ ಫಂಕ್ಷನ್ ಆಫ್ ಸ್ಕ್ಲೀರನ್ಕೈಮಾ. ಸ್ಕ್ಲೀರನ್ಕೈಮಾದ ಫಂಕ್ಷನ್ ಇದಿಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆ್ಯಕ್ಟಿವಿಟಿಯಿಂದ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಮಾಡಿ. ಆಯಿತಾ? ಆದಷ್ಟು ನೀವೇ ಟೆಕ್ಸ್ಟ್ ಬುಕ್ನ ಓದ್ಕೊಂಡು ಆಡಿಯೋನ ಕೇಳಿಸ್ಕೊಂಡು ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಓಕೆ ಮಾಡಿ ಸ್ಟೂಡೆಂಟ್. ಥ್ಯಾಂಕ್ ಯು.